ನಿನಗಾಗಿ ಭಾಗ 18. ವಿಕ್ರಮ್ ಅವಳನ್ನೇ ನೋಡುತ್ತಾ ಕುಳಿತಿರುತ್ತಾನೆ. ತುಂಬ ಚಿಂತೆಯಲ್ಲಿ ಇರುವಂತೆ. ಅವಳ ಮುಖ ಕಾಣುತ್ತದೆ. ಹೊಳೆಯುವ ಚಂದಿರನಂತೆ ಪ್ರಕಾಶಮಾನದಿಂದ ಕಾಣುತ್ತಿದ್ದಾಳೆ. ಅವಳನ್ನು ನೋಡಿ ಇವನು ಕಳೆದು ಹೋದ. ಇಷ್ಟು ನೋವಾದರೂ, ಎಷ್ಟು ಕಷ್ಟವಾದರೂ ಅವಳ ಮುಖದಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಇಲ್ಲ. ಚಿಕ್ಕ ಮಕ್ಕಳು ನಿದ್ರೆ ಮಾಡುವಂತೆ ಮಲಗಿದ್ದಾಳೆ. ಅವಳಿಗೆ ಎಲ್ಲ ನೋವುಗಳಿಗಿಂತ ನಿದ್ರೆ ಚೆನ್ನಾಗಿ ಬಂದಿದೆ. ಅಷ್ಟರಲ್ಲಿ ಮನೆಯವರೆಲ್ಲ ಬಂದು ಅವಳ ಯೋಗಕ್ಷೇಮವನ್ನು ವಿಚಾರಿಸಿದರು. ನಿಧಾನವಾಗಿ ದಮಯಂತಿಯೂ ಕೂಡ ಎಚ್ಚರವಾಯಿತು. ಅವಳು ಆ ಕಷ್ಟದಲ್ಲೂ ಕೂಡ ವಿಕ್ರಮ್ ಅವರ ಅಪ್ಪನನ್ನು ನೋಡಿ ನಗುತ್ತಿದ್ದಾಳೆ. ಅವಳು ಏನೋ ಮಾತನಾಡಲು ಬಾಯಿ ತೆಗೆದಳು. ಆಗ ವಿಕ್ರಮ್ ಅವರ ಅಪ್ಪ ಸೂರ್ಯ ಅವರು ಅವಳ ತಲೆಯನ್ನು ತುಂಬ ವಾತ್ಸಲ್ಯದಿಂದ ಸವರಿದರು. ಮಗಳೇ, ಚಿಂತಿಸಬೇಡ, ನಾನು ನಿನ್ನ ಜೊತೆ ಇರುತ್ತೇನೆ. ಅವನಿಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ. ಅವನು ಸಂಸಾರ ಎಂದರೆ ಚಿಕ್ಕ ಮಕ್ಕಳ ಆಟ ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ನೀನು ಮೊದಲು ಹುಷಾರಾಗು ಅಂತ ಹೇಳಿದರು. ಇದೇ ಮೊದಲ ಬಾರಿ ವಿಕ್ರಮ್ ಕೊಡುತ್ತಿರುವ ಕಷ್ಟದ ಎದುರು ಒಬ್ಬರು ನನ್ನನ್ನು ಸಮಾಧಾನ ಮಾಡಿದ್ದು ಅಂತ ಅವಳಿಗೆ ಕಣ್ಣೀರು ಬಂತು. ಅದನ್ನು ಕೂಡ ತಮ್ಮ ಕೈಗಳಿಂದ ಒರೆಸಿ ಅಲ್ಲೇ ಇದ್ದ ಕೆಲಸದ ಶಾಂತಿಗೆ ಹೇಳಿದರು. ನೀನು ಹೋಗಿ ಇವಳಿಗೆ ತಿನ್ನಲು ಕುಡಿಯಲು ಏನಾದರೂ ತಂದುಕೊಡು ಅಂತ ಹೇಳಿದರು. ನನಗೇನು ಬೇಡ ಅಂತ ಅವಳು ಹೇಳಿದಾಗ, ಇಲ್ಲ ಮಗು, ತುಂಬ ಸುಸ್ತಾಗುತ್ತದೆ. ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿಬಿಡು. ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಎಲ್ಲ ಕಷ್ಟಗಳನ್ನು ನಾನು ಬಗೆಹರಿಸುತ್ತೇನೆ. ನಾನು ಕೇವಲ ಹೆಸರಿಗೆ ಮಾತ್ರ ನಿನ್ನ ಅಪ್ಪ ಅಂತ ಹೇಳಿಲ್ಲ. ನಿಜವಾಗಲೂ ನಾನು ನಿನಗೆ ಅಪ್ಪನೇ ಅಂತ ಅವಳ ಬಳಿ ಪ್ರೀತಿಯಿಂದ ಹೇಳಿದರು. ಅವಳಿಗೆ ಈಗ ಸ್ವಲ್ಪ ಧೈರ್ಯ ಬಂತು. ನನ್ನನ್ನು ಪ್ರೀತಿಸುವವರು, ನನಗಾಗಿ ಬದುಕುವವರು ಈ ಪ್ರಪಂಚದಲ್ಲಿ ಒಬ್ಬರಾದರೂ ಇದ್ದಾರೆ. ನಾನೇನು ಒಂಟಿಯಲ್ಲ ಅಂತ ದೇವರು ಯಾರನ್ನಾದರೂ ಒಬ್ಬರನ್ನು ಕಳಿಸುತ್ತಾನೆ ನಮ್ಮ ರಕ್ಷಣೆಗಾಗಿ. ಇದೆಲ್ಲವನ್ನು ವಿಕ್ರಮ್ ತುಂಬ ದೂರದಲ್ಲಿ ನಿಂತುಕೊಂಡು ಗಮನಿಸುತ್ತಿದ್ದ. ಈಗ ಅವರಿಬ್ಬರ ದೃಷ್ಟಿಯಲ್ಲಿ ನಾನು ಶತ್ರು. ಆದರೆ ಅವನಿಗೆ ಅವಳನ್ನು ನೋಡಿದಾಗ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ಅವನ ದೌರ್ಬಲ್ಯ ಅಥವಾ ಅವನ ಅತಿಯಾದ ಪ್ರೀತಿಯೋ ಅವನಿಗೆ ತಿಳಿದಿಲ್ಲ. ಆದರೆ ಈಗಲೂ ಕೂಡ ನನ್ನ ಹೆಂಡತಿಗೆ ನಾನು ಮುತ್ತು ಕೊಟ್ಟರೆ ಅದರಲ್ಲಿ ಪ್ರಶ್ನೆ ಮಾಡುವಂಥದ್ದು, ಬೈಯುವಂಥದ್ದು ಏನಿದೆ ಅಂತ ಅವನು ಯೋಚಿಸಿದ. ಅಮ್ಮ ಅಪ್ಪನ ಜಾಗದಲ್ಲಿ ಇದ್ದಿದ್ದರೆ ನನ್ನನ್ನು ಹೊಗಳುತ್ತಿದ್ದಳು. ನೀನು ಮಾಡಿದ ಕೆಲಸ ಸರಿಯಾಗಿದೆ, ಅವಳಿಗೆ ಹಾಗೆ ಪಾಠ ಕಲಿಸಬೇಕು, ತುಂಬ ಜಂಬ ಅಂತ. ಇವರಿಬ್ಬರು ಹೇಗೆ ಸಂಸಾರ ಮಾಡುತ್ತಿದ್ದಾರೆ ಇಷ್ಟು ವರ್ಷ ಅನ್ನೋದನ್ನು ನೆನೆಸಿಕೊಂಡು ನನಗೆ ಒಮ್ಮೆಲೆ ನಗು ಬಂತು. ಅವರಿಬ್ಬರಿಗಿಂತ ನಾವಿಬ್ಬರೇ ಬೆಟರ್ ಅಂತ. ನಾನು ಬೆಟರ್, ಆದರೆ ಅವಳು ಹೇಗೋ ತಿಳಿಯದು. ನಿದ್ರೆಗಣ್ಣಲ್ಲಿ ಅವಳು ವಿಕಿ ಅಂತ ಕರೆದದ್ದು ನೆನಪಿಸಿಕೊಂಡು ಅವನ ಹೃದಯ ಭಾರವಾಯಿತು. ಇನ್ನು ನಾನು ಏನು ಆಸೆಯನ್ನು ಇಟ್ಟುಕೊಳ್ಳಬಾರದು ಅವಳ ಮೇಲೆ ಅಂತ ಅನಿಸಿತು. ಆದರೆ ಅವಳನ್ನು ಬಿಟ್ಟು ನಾನು ಹೇಗೆ ಬದುಕುವುದು ಎನ್ನುವುದನ್ನು ನೆನೆಸಿಕೊಂಡರೆ ಅವನಿಗೆ ಕಷ್ಟವಾಯಿತು. ಇದೇ ಮೊದಲ ಬಾರಿ ಒಂದು ಹುಡುಗಿ ಮೇಲೆ ಅವನಿಗೆ ಆಸೆ ಹುಟ್ಟಿದ್ದು. ಅವಳು ಬೇರೆ ಹುಡುಗನನ್ನು ಇಷ್ಟಪಡುತ್ತಿದ್ದಾಳೆ ಅನ್ನುವ ವಿಷಯ ತಿಳಿದು ಇನ್ನೂ ದುಃಖವಾಯಿತು. ಆಗ ಗಾತೆ ಮಾತನ್ನು ನೆನಪಿಸಿಕೊಂಡ. ಮರಳಿ ಯತ್ನವ ಮಾಡು ಗೆಲ್ಲುವವರೆಗೆ ಅಂತ ಸೂರ್ಯ ಹೇಳಿದ. ಶಾಂತಿಗೆ ಇಲ್ಲೇ ಮಲಗು, ಅವಳ ಜೊತೆ ಸೋಫಾದ ಮೇಲೆ. ಅವಳು ಹಾಸಿಗೆ ಮೇಲೆ ಮಲಗಿಕೊಳ್ಳಲಿ. ರಾತ್ರಿ ಏನಾದರೂ ಅವಳಿಗೆ ಬೇಕಾದರೆ ಕೊಡು ಅಂತ. ಅಷ್ಟರಲ್ಲಿ ಬಾಗಿಲ ಹಿಂದೆ ನಿಂತುಕೊಂಡು ವಿಕ್ರಮ್ ಅವರ ಅಪ್ಪನ ಹತ್ತಿರ ಕೈ ಮುಗಿಯುತ್ತಿದ್ದ. ಪ್ಲೀಸ್, ನಾನು ಮಲಗುತ್ತೇನೆ, ನಾನು ಹೇಳುತ್ತೇನೆ ಅನ್ನುವ ರೀತಿ ನಾಚಿಕೆ ಇಲ್ಲದೆ ಕೇಳುತ್ತಿದ್ದ. ಅವರ ಅಪ್ಪನಿಗೆ ನಗು ಬಂತು. ನಂತರ, ಶಾಂತಿ, ನನ್ನ ರೂಮಿನಲ್ಲಿ ಸ್ವಲ್ಪ ಕೆಲಸವಿದೆ, ಹಳೆಯ ಬಟ್ಟೆಗಳನ್ನು ಎತ್ತಿಡಬೇಕು. ಆಗ ಶಾಂತಿ ಹೇಳುತ್ತಾಳೆ, ಅಪ್ಪ ಅವರೇ, ಇಷ್ಟು ಹೊತ್ತಿನಲ್ಲಿ ಬಟ್ಟೆಗೇನು ಎತ್ತು ಇಡಬೇಕು ಅಂತ. ಆಗ ಅವನು ವಿಕ್ರಮ್ನ ಕಡೆ ತೋರಿಸುತ್ತಾನೆ. ಅವಳಿಗೆ ಅರ್ಥವಾಗುತ್ತದೆ. ಅವಳಿಗೆ ಗಂಜಿಯನ್ನು ಕುಡಿಸಿ ಆನಂತರ ಇಬ್ಬರು ಹೊರಗೆ ಹೋಗುತ್ತಾರೆ.
ಅವಳು ಬೆಡ್ಶೀಟನ್ನು ಹೊದ್ದುಕೊಂಡು ಬೆಚ್ಚಗೆ ಮಲಗಿರುತ್ತಾಳೆ. ಇವನು ಬಂದ ತಕ್ಷಣ ಅವಳಿಗೆ ಕೋಪ ಬರುತ್ತದೆ. ತನ್ನ ಮಗ್ಗಲನ್ನು ಬದಲಾಯಿಸುತ್ತಾಳೆ. ಇವನು ಏನೂ ಮಾತನಾಡದೆ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಸೋಫಾದ ಮೇಲೆ ನೆಮ್ಮದಿಯಾಗಿ ಮಲಗುತ್ತಾನೆ. ಕೊನೆ ಪಕ್ಷ ಅವನಿಗೆ ಅವಳು ಇರುವ ರೂಮಿನಲ್ಲಿ ಮಲಗಿದೆ ಅನ್ನುವ ತೃಪ್ತಿ ಇದೆ. ಅವಳ ಉಸಿರಾಟ, ಅವಳ ದೇಹದ ಪರಿಮಳ, ಅವಳ ಓಡಾಟ ಇರುವ ರೂಮಿನಲ್ಲಿ ಇರುವುದು ಅವನಿಗೆ ಸ್ವರ್ಗ ಸುಖಕ್ಕೆ ಸಮ. ಅವಳು ತನ್ನ ಮುಂದೆ ಇದ್ದಾಳೆ ಅನ್ನೊಂದಷ್ಟೇ ಅವನಿಗೆ ಬೇಕಿತ್ತು. ಅವನಿಗೆ ಅವನನ್ನು ಅವನೇ ನಂಬಲು ಸಾಧ್ಯವಾಗುತ್ತಿಲ್ಲ. ನಾನೇಕೆ ಇವಳನ್ನು ಇಷ್ಟೊಂದು ಪ್ರೀತಿ ಮಾಡುತ್ತೇನೆ ಅಂತ ಯಾವಾಗಲೂ ಅವನು ತನಗೆ ಒಂದು ಬೇಲಿ ಹಾಕಿದ್ದ. ತನ್ನ ವಿದ್ಯಾಭ್ಯಾಸ, ತನ್ನ ಕೆರಿಯರ್ ಎಲ್ಲ ಅಚೀವ್ ಮಾಡಿದ ಮೇಲೂ ಕೂಡ ಅವನಿಗೆ ತನ್ನ ಅಮ್ಮ ಅವಳು ಹೇಳುವ ಮಾತುಗಳು ಅದರಲ್ಲಿ ಮುಳುಗಿ ಹೋಗಿದ್ದ. ನಾರ್ಮಲ್ ಹುಡುಗರ ರೀತಿ ಅವನು ಎಂದೂ ಇರಲಿಲ್ಲ. ಹುಡುಗಿ ಗೆಳತಿಯರನ್ನು ಕೂಡ ಅವನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಅವನಿಗೆ ಹುಡುಗಿಯರ ಜೊತೆ ಹೇಗೆ ಇರಬೇಕು ಅನ್ನೋದು ಸರಿಯಾಗಿ ಕೂಡ ಗೊತ್ತಿಲ್ಲ. ಇವಳೇ ಮೊದಲ ಹುಡುಗಿ, ಕೊನೆಯವಳು ಇವಳೇ ಅಂತ ಮನಸ್ಸಿಗೆ ಹೇಳಿದ. ಅವನು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾನೆ ನೆಮ್ಮದಿಯಿಂದ. ಅಷ್ಟರಲ್ಲಿ ದಪ್ಪಂತ ಏನೋ ಬಿದ್ದಂತೆ ಶಬ್ದವಾಯಿತು. ಅದು ಕುಡಿಯಲು ನೀರನ್ನು ಇಟ್ಟಿದ್ದ ಬಾಟಲ್. ದಮಯಂತಿಯ ಕಡೆ ಭಯದಿಂದ ವಿಕ್ರಮ್ ಎದ್ದು ನೋಡುತ್ತಾನೆ. ಅವನು ನಿದ್ರೆ ಮಾಡುತ್ತಿದ್ದರೂ ಕಾಳಜಿ ಇದ್ದೇ ಇರುತ್ತದೆ. ಅವಳಿಗೆ ಏನಾದರೂ ಬೇಕಾದರೆ ಕರೆಯುತ್ತಾಳೆ ಅಂತ. ಸುಪ್ತ ಮನಸ್ಸು ನಿದ್ರೆ ಮಾಡಿರುವುದಿಲ್ಲ. ಅವಳ ಕಡೆ ನೋಡಿ ಹತ್ತಿರ ಓಡಿ ಬರುತ್ತಾನೆ. ಆಗ ಅವಳು ಚಳಿಯಿಂದ ಒದ್ದಾಡುತ್ತಿರುತ್ತಾಳೆ. ಅವಳ ಕಷ್ಟವನ್ನು ನೋಡಲು ಸಾಧ್ಯವಾಗದೆ ಅಲ್ಲಿದ್ದ ಎಲ್ಲ ಬೆಡ್ಶೀಟ್ಗಳನ್ನು ಅವಳಿಗೆ ಬೆಚ್ಚಗೆ ಆಗುವಂತೆ ಕವರ್ ಮಾಡುತ್ತಾನೆ. ಆದರೂ ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದ ಅವಳು ಚಳಿಯಿಂದ ಇನ್ನೂ ಒದ್ದಾಡುತ್ತಿರುತ್ತಾಳೆ. ವಿಕ್ರಮ್ ಡಾಕ್ಟರ್ಗೆ ಕಾಲ್ ಮಾಡುತ್ತಾನೆ. ಆಗ ಬೆಳಗಿನ ಜಾವ 3 ಗಂಟೆ ಆಗಿರುತ್ತದೆ. ಡಾಕ್ಟರ್ ಹೇಳುತ್ತಾರೆ, ಅವರು ನೀರಿನಲ್ಲಿ ನೆನೆದಿದ್ದಾರೆ ಅಂತ ಹೇಳುತ್ತೀರಲ್ಲ, ಅದಕ್ಕೆ ಆ ರೀತಿ ಕೈಕಾಲುಗಳನ್ನು ವಿಕ್ಸ್ ಹಾಕಿ ರಬ್ ಮಾಡಿ, ಸ್ವಲ್ಪ ಮೈಕೈಯನ್ನು ಬಿಸಿ ಮಾಡಿ, ಏನೂ ಆಗೋದಿಲ್ಲ, ಸ್ವಲ್ಪ ಹೊತ್ತು ಸರಿ ಹೋಗುತ್ತದೆ. ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲೇ ಅಲ್ಲವೇ ಪ್ರೀವಿಯಸ್ಸಲ್ಲಿ ಅಂತ ಕೇಳಿದಾಗ, ಇಲ್ಲ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ಫೋನ್ ಕಟ್ ಮಾಡುತ್ತಾರೆ. ಅವರು ಸಿಟಿಯಿಂದ ಹೊರಗೆ ಇದ್ದರು, ಅದಕ್ಕೆ ಫೋನ್ ಕಟ್ ಮಾಡಿದರು. ಇನ್ನೊಂದು ಡಾಕ್ಟರ್ಗೆ ಕಾಲ್ ಮಾಡಿದೆ, ಅವರ ನೆಟ್ವರ್ಕ್ ಸಿಗುತ್ತಿಲ್ಲ. ಅವಳು ಅಷ್ಟು ಚಳಿಯಿಂದ ನಡುಗುತ್ತಿರಬೇಕಾದಾಗ ಇವನಿಗೆ ಕೈಕಾಲು ಆಡುತ್ತಿಲ್ಲ. ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಮನೆಯವರನ್ನು ಕರೆಯಲು ಹೋದೆ. ಎಲ್ಲರೂ ಮಲಗಿರುತ್ತಾರೆ ಅಂತ ಅನಿಸಿತು. ಆದರೆ ಇವಳು ಹೀಗೆ ಇರುವುದನ್ನು ನೋಡಿ ಅವಳನ್ನು ಬಿಟ್ಟು ಅರೆ ಕ್ಷಣವೂ ಕೂಡ ಹೊರಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಅವಳ ಬಳಿ ಬಂದೆ. ಎಷ್ಟು ಉಜ್ಜಿದರೂ ಏನು ಮಾಡಿದರೂ ಅವಳ ಚಳಿ ಜಾಸ್ತಿ ಆಗುತ್ತಿದೆ. ಆದರೆ ಆಗುತ್ತಿಲ್ಲ. ಅವಳ ಬಟ್ಟೆ ತೇವ ಇಲ್ಲ. ಆದರೂ ಕೂಡ ಹೇಗೆ ಇಷ್ಟೊಂದು ಚಳಿ ಅರ್ಥವಾಗುತ್ತಿಲ್ಲ. ಆಗ ಡಾಕ್ಟರ್ ಹೇಳಿದ್ದು ನೆನಪಾಯಿತು. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಿ, ನಿಮ್ಮ ದೇಹದ ಬಿಸಿ ಅವರ ದೇಹಕ್ಕೆ ತಗುಲಿದರೆ ಸರಿ ಹೋಗುತ್ತದೆ. ಇದನ್ನು ಎಲ್ಲೋ ಓದಿದ್ದು ನೆನಪಾಯಿತು. ಆದರೆ ಅವಳು ಪುನಃ ಅವಳ ಕೈಕಾಲುಗಳನ್ನು ರಬ್ ಮಾಡಿದೆ. ನನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅದಕ್ಕಿಂತ ಜಾಸ್ತಿ. ಇಲ್ಲ, ಡಾಕ್ಟರನ್ನು ಕರೆಸಿದರು. ಅವರು ಬರಲು ಅರ್ಧ ಗಂಟೆಯಾದರೂ ಬೇಕು. ಅಷ್ಟರಲ್ಲಿ ಮನೆಯವರನ್ನು ಹೇಳಿಸಿದರೆ ಅವರು ಹೋಮಿಯೋಪತಿ, ಆಯುರ್ವೇದಿಕ್ ಈ ರೀತಿಯ ಔಷಧಿಗಳನ್ನು ಹೇಳುತ್ತಾರೆ. ಇವಳಿಗೆ ಅದು ಆಗುತ್ತದೆಯೋ ಆಗುವುದಿಲ್ಲವೋ ಅಂತ ಅಳಲು ಶುರು ಮಾಡಿದ. ವಿಧಿಯಿಲ್ಲದೆ ಅವನು ರೂಮಿನ ಬಾಗಿಲಿನ ಕಡೆ ನೋಡಿದ. ಅದು ಲಾಕ್ ಆಗಿದೆ. ತನ್ನ ಎಲ್ಲ ಬಟ್ಟೆಗಳನ್ನು ತೆಗೆದನು. ಅವಳ ಬಟ್ಟೆಗಳನ್ನು ತೆಗೆದನು. ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾದರು. ಆಗ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಆ ಬೆಡ್ಶೀಟನ್ನು ಇಬ್ಬರ ಮೇಲೆ ಕವರ್ ಮಾಡಿಕೊಂಡು ಮಲಗಿದ.
ಇನ್ನೂ ಕೂಡ ಅವಳು ಬೆಚ್ಚುತ್ತಿದ್ದಾಳೆ, ಅದರುತ್ತಿದ್ದಾಳೆ. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಅವಳು ಒದ್ದಾಡಲು ಬಿಡದಂತೆ ಸಮಯ ಕಳೆದಂತೆ ಅವಳ ಒದ್ದಾಟ ಕಡಿಮೆ ಆಯಿತು. ಇವನ ದೇಹದ ಬಿಸಿ ಅವಳ ದೇಹಕ್ಕೆ ತಾಗಿ ಅವಳ ಮೈಯಲ್ಲಿದ್ದ ಚಳಿ ಸಂಪೂರ್ಣವಾಗಿ ಹೊರಗೆ ಹೋಗಿದೆ. ಈಗ ಅವಳು ಚಳಿ ಇಲ್ಲದೆ ಆರಾಮವಾಗಿದ್ದಾಳೆ. ಆದರೆ ಅವಳು ನಿದ್ರಿಸುತ್ತಿದ್ದಾಳೆ. ಇವನಿಗೆ ಎಚ್ಚರವಿದೆ. ಇವನಿಗೆ ಬೆತ್ತಲೆಯಾದ ಅವಳ ದೇಹದ ಜೊತೆ ಮಲಗಿರುವುದರಿಂದ ಅವಳ ಜೊತೆ ಏನು ಮಾಡದೇ ಇರಲು ಸಾಧ್ಯವಾಗುತ್ತಿಲ್ಲ. ಸಂಪೂರ್ಣವಾಗಿ ಅವಳದೆಲ್ಲವೂ ಇವನದೇ. ಆದರೂ ಈ ಕ್ಷಣದಲ್ಲಿ ಅವಳನ್ನು ತನ್ನೊಳಗೆ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೂ ಅವಳ ಕೆನ್ನೆಗೆ ಬೆನ್ನಿಗೆ ಮುತ್ತು ಕೊಡಲು ಶುರು ಮಾಡಿದ. ಆದರೆ ವಿಕ್ರಮ್ ಸಂಪೂರ್ಣವಾಗಿ ಉದ್ವೇಗಕ್ಕೆ ಒಳಗಾಗಿದ್ದಾನೆ. ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು. ಅವಳು ಏನಂದುಕೊಂಡರೂ ಕೂಡ ಪರವಾಗಿಲ್ಲ, ಅವಳು ನನ್ನವಳು ಆಗಬೇಕು, ಇನ್ನೂ ಕಾಯಲು ಸಾಧ್ಯವಿಲ್ಲ ಅಂತ ಅವಳ ಕೆನ್ನೆಗೆ ಮುತ್ತುಗಳನ್ನು ಕೊಡುತ್ತಿದ್ದ. ಅಷ್ಟರಲ್ಲಿ ಅವಳು, ವಿಕ್ಕಿ, ನನಗೆ ನೀನೆಂದರೆ ತುಂಬ ಇಷ್ಟ ಅಂತ ಹೇಳಿದಳು. ಅಷ್ಟೇ, ಅವನಿಗೆ ಅವಳ ಮೇಲೆ ಇದ್ದ ಹುಮ್ಮಸ್ಸು ಕಡಿಮೆ ಆಯಿತು. ಸಡನ್ನಾಗಿ ನಾನು ಇವಳನ್ನು ಮುಟ್ಟಿಸಿದರೆ ಅವಳು ಪ್ರತಿ ಬಾರಿ ವಿಕ್ಕಿ ಅಂತ ಹೇಳುತ್ತಾಳೆ. ಅಂದರೆ ಅವನು ಅಂದುಕೊಂಡು ನನ್ನ ಜೊತೆ ಸೇರುತ್ತಿದ್ದಾಳೇನೋ. ಅವನಿಗೆ ತನ್ನ ಎದೆ ಹೀಗಲೇ ಒಡೆದು ಹೋಗಲಿ ಅನ್ನಿಸುವಷ್ಟು ನೋವಾಯಿತು. ತನ್ನವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದರೂ ಕೂಡ ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸಂಪೂರ್ಣವಾಗಿ ಮೇಲೆ ಎದ್ದ. ಕೆಳಗೆ ಬಿದ್ದಿದ್ದ ಅವನ ನೈಟ್ ಡ್ರೆಸ್ಸನ್ನು ಹಾಕಿಕೊಂಡ. ಅವಳಿಗೂ ಕೂಡ ನೈಟಿಯನ್ನು ತಂದು ಹಾಕಿದ. ಈ ಬಾರಿ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಬದಲಿಗೆ ತುಂಬ ಬೇಸರವಿತ್ತು. ಅವಳನ್ನು ಮುಟ್ಟಿದರೂ ಅವನಲ್ಲಿ ಯಾವುದೇ ಒಂದು ರೀತಿಯ ರೋಮಾಂಚನ ಆಗುತ್ತಿರಲಿಲ್ಲ. ಬದಲಿಗೆ ವಿಕ್ಕಿಯನ್ನು ಇವಳಿಂದ ಹೇಗೆ ದೂರ ಮಾಡಬೇಕು ಅನ್ನುವ ಯೋಚನೆ ಜಾಸ್ತಿ ಆಗುತ್ತಿತ್ತು. ಅವಳು ಚೆನ್ನಾಗಿ ಮಲಗಲಿ ಅಂತ ಪುನಃ ಇವನು ಸೋಫಾದ ಮೇಲೆ ಬಂದು ಮಲಗಿದ. ಕಣ್ಣು ಮುಚ್ಚಿದರೂ ಕೂಡ ಅವನಿಗೆ ನಿದ್ರೆ ಬರುತ್ತಿಲ್ಲ. ರಾತ್ರಿಯೆಲ್ಲ ಆ ವಿಕ್ಕಿಯ ಮೇಲೆ ಕೋಪ ಮಾಡಿಕೊಂಡಿದ್ದ. ಹೆಂಡತಿ ನನ್ನವಳಾದರೂ ಅವಳ ಮನಸ್ಸು ನನ್ನದಲ್ಲ, ಅದರ ತುಂಬ ಅವಳ ಗೆಳೆಯ ಇದ್ದಾನೆ ಅನ್ನುವ ಮಾತು ನೆನೆದು ಹೃದಯ ನೋವುತ್ತಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.